ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೊ ಫಸ್ಟ್ ಪಾರ್ಟ್ ಅಂದರೆ ಮೊದಲನೆಯ ಭಾಗವನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಬಂತು. ಸೊ ಆದಷ್ಟು ಶೇರ್ ಮಾಡಿದರೆ ನನಗೂ ಕೂಡ ಖುಷಿ ಆಗುತ್ತೆ, ಜಾಸ್ತಿ ವಿದ್ಯಾರ್ಥಿಗಳನ್ನು ನಾನು ತಲುಪೋ ಮೂಲಕ. ಸೊ ಎಂ ಲಕ್ಷ್ಮೀಕಾಂತ್ ಅವರ ಇಂಡಿಯನ್ ಪಾಲಿಟಿ ಪುಸ್ತಕವನ್ನು ಕನ್ನಡದಲ್ಲಿ ಅನುವಾದ ಮಾಡೋ ಮೂಲಕ ನಾನು ಕ್ಲಾಸಸ್ಗಳನ್ನು ತೆಗೆದುಕೊಳ್ತಾ ಇದ್ದೀನಿ. ಸೊ ಇವತ್ತಿಂದು ಭಾಗ 2 ಆಗಿದೆ. ಸೊ ದಯವಿಟ್ಟು ಶೇರ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಅದು ನನಗೆ ಒಂದು ರೀತಿಯಲ್ಲಿ ಮೋಟಿವೇಟ್ ಮಾಡುತ್ತೆ, ಆದಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದ್ದರೆ. ಸೊ ಹಾಗಾದರೆ ಇವಾಗ 2ನೇ ಭಾಗವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪಿಟ್ಸ್ ಇಂಡಿಯಾ ಕಾಯ್ದೆ 1784ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ಒಂದು ವೇಳೆ ನಿಮಗೆ ಆದಷ್ಟು ಅರ್ಥ ಮಾಡಿಸೋ ರೀತಿಯಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ಹೇಳ್ಬೋದು. ಓಕೆ, ಸೊ ಫಸ್ಟಿಗೆ ಓದ್ಬಿಟ್ಟು ಆಮೇಲೆ ಒಂದೊಂದೇ ಅರ್ಥ ಮಾಡಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ನೋಡಿ, ಇನ್ ಅ ಬಿಡ್ ಟು ರೆಕ್ಟಿಫೈ ದ ಡಿಫೆಕ್ಟ್ಸ್ ಆಫ್ ದಿ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773, ಇಲ್ಲಿ ಪ್ರಮುಖವಾಗಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿ ಮಾಡಲಿಕ್ಕೋಸ್ಕರ ದ ಬ್ರಿಟಿಷ್ ಪಾರ್ಲಿಮೆಂಟ್ ಪಾಸ್ ದ ಅಮೆಂಡಿಂಗ್ ಆ್ಯಕ್ಟ್ ಆಫ್ 1781. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಲೋಪದೋಷಗಳನ್ನು ಸರಿ ಮಾಡಲಿಕ್ಕೋಸ್ಕರ ಬ್ರಿಟಿಷ್ ಸಂಸತ್ತು ಹೊಸ ತಿದ್ದುಪಡಿ ಕಾಯ್ದೆಯನ್ನು ಅದು ಪಾಸ್ ಮಾಡಿತು. ಅದು ಯಾವುದು ಅಂದರೆ ಆ್ಯಕ್ಟ್ ಆಫ್ 1781, 1781ರ ತಿದ್ದುಪಡಿ ಕಾಯ್ದೆ, ಆಲ್ಸೋ ನೋನ್ ಆಸ್ ದ ಆ್ಯಕ್ಟ್ ಆಫ್ ಸೆಟಲ್ಮೆಂಟ್. ಈ ಒಂದು ಕಾಯ್ದೆಯನ್ನು ವಸಾಹತು ಕಾಯ್ದೆ ಅಂತ ಕೂಡ ಕರೆಯಲಾಗುತ್ತೆ. The next important act was the Pitt's India Act of 1784. ಸೊ 1781ರ ಕಾಯ್ದೆಯ ನಂತರ ಈ ಎರಡನೇ ಇಂಪಾರ್ಟೆಂಟ್ ಆದಂತಹ ಕಾಯ್ದೆ ಯಾವುದು ಅಂದರೆ ಅದು ಪಿಟ್ಸ್ ಇಂಡಿಯಾ ಕಾಯ್ದೆ, 1784ರ ಕಾಯ್ದೆ. ಹಾಗಾದರೆ ಈ ಒಂದು 1784ರ ಕಾಯ್ದೆಯ ಪ್ರಮುಖ ಲಕ್ಷಣಗಳು, ಫೀಚರ್ಸ್ ಆಫ್ ದಿ ಆ್ಯಕ್ಟ್ ಏನಂತ ನೋಡ್ತಾ ಹೋಗೋಣ. ಮೊದಲನೇದು, ಇಟ್ ಡಿಸ್ಟಿಂಗ್ವಿಶ್ಡ್ ಬಿಟ್ವೀನ್ ದ ಕಮರ್ಷಿಯಲ್ ಆ್ಯಂಡ್ ಪೊಲಿಟಿಕಲ್ ಫಂಕ್ಷನ್ಸ್ ಆಫ್ ದಿ ಕಂಪನಿ. ಇದು ಪ್ರಮುಖವಾಗಿ ಕಂಪನಿಯ ಅಧಿಕಾರವನ್ನು 2 ರೀತಿಯಲ್ಲಿ ಡಿವೈಡ್ ಮಾಡುತ್ತೆ. ಮೊದಲನೇದು ವಾಣಿಜ್ಯ, ಇನ್ನೊಂದು ರಾಜಕೀಯ ವ್ಯವಹಾರಗಳಾಗಿ ಕಂಪನಿಯ ಅಧಿಕಾರವನ್ನು ಡಿವೈಡ್ ಮಾಡುತ್ತೆ. ಎರಡನೇದು, ಇಟ್ ಅಲೌಡ್ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಟು ಮ್ಯಾನೇಜ್ ದ ಕಮರ್ಷಿಯಲ್ ಅಫೇರ್ಸ್ ಬಟ್ ಕ್ರಿಯೇಟೆಡ್ ಅ ನ್ಯೂ ಬಾಡಿ ಕಾಲ್ಡ್ ಬೋರ್ಡ್ ಆಫ್ ಕಂಟ್ರೋಲ್. ಇಲ್ಲಿ ತನಕ ಹೇಳ್ತೀನಿ ನೋಡಿ. ಇಟ್ ಅಲೌಡ್ ದ ಕೋರ್ಟ್ ಆಫ್ ಡೈರೆಕ್ಟರ್ಸ್, ಇಲ್ಲಿ ಪ್ರಮುಖವಾಗಿ ಈ ಒಂದು 1784ರ ಕಾಯ್ದೆ ನಿರ್ದೇಶಕರ ಮಂಡಳಿಗಳು ವಾಣಿಜ್ಯ ವ್ಯವಹಾರಗಳನ್ನು ನಿರ್ವಹಿಸಲಿಕ್ಕೆ ಅಧಿಕಾರವನ್ನು ಕೊಡ್ತು. ಆದರೆ ಬಟ್ ಕ್ರಿಯೇಟೆಡ್ ಅ ನ್ಯೂ ಬಾಡಿ ಕಾಲ್ಡ್ ಬೋರ್ಡ್ ಆಫ್ ಕಂಟ್ರೋಲ್, ಆದರೆ ಒಂದು ಹೊಸದಾದಂತಹ ಮಂಡಳಿಯನ್ನು ರಚನೆ ಮಾಡಲಾಯಿತು. ಅದನ್ನು ಬೋರ್ಡ್ ಆಫ್ ಕಂಟ್ರೋಲ್ ಅಥವಾ ನಿಯಂತ್ರಣ ಮಂಡಳಿ ಅಂತ ಕರೆಯಲಾಯಿತು. ಸೊ ಬೋರ್ಡ್ ಆಫ್ ಕಂಟ್ರೋಲ್ ಟು ಮ್ಯಾನೇಜ್ ದ ಪೊಲಿಟಿಕಲ್ ಅಫೇರ್ಸ್. ಸೊ ಈ ಒಂದು ನಿರ್ದೇಶಕರ ಮಂಡಳಿ ವಾಣಿಜ್ಯ ವ್ಯವಹಾರಗಳನ್ನು ನೋಡ್ತಾ ಹೋದರೆ, ಈ ಒಂದು ನಿಯಂತ್ರಣ ಮಂಡಳಿ ರಾಜಕೀಯ ವ್ಯವಹಾರವನ್ನು ನೋಡ್ಕೊಂಡು ಹೋಗಲಿಕ್ಕೆ ಹೊಸದಾಗಿ ರಚನೆ ಮಾಡಲಾಯಿತು. ಥಸ್ ಇಟ್ ಎಸ್ಟಾಬ್ಲಿಷ್ಡ್ ಅ ಸಿಸ್ಟಮ್ ಆಫ್ ಡಬಲ್ ಗೌರ್ಮೆಂಟ್. ಸೊ ಇದರಿಂದಾಗಿ ಇದು ಸರ್ಕಾರವನ್ನು ರಚನೆ ಮಾಡಿದಂತಹ ಕಾಯ್ದೆ ಯಾವುದು ಅಂತ ಕೇಳಿದರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಮುಂದಿನ ಒಂದು ಪಾಯಿಂಟ್ ಏನಂತ ಹೇಳಬೇಕಂದ್ರೆ, ಇಟ್ ಎಂಪವರ್ಡ್ ಬೋರ್ಡ್ ಆಫ್ ಕಂಟ್ರೋಲ್ ಟು ಸೂಪರ್ವೈಸ್ ಆ್ಯಂಡ್ ಡೈರೆಕ್ಟ್. ಸೊ 3ನೇ ಪಾಯಿಂಟ್ ಇದೆಲ್ಲ, ಇಟ್ ಎಂಪವರ್ಡ್ ದ ಬೋರ್ಡ್ ಆಫ್ ಕಂಟ್ರೋಲ್ ಟು ಸೂಪರ್ವೈಸ್ ಆ್ಯಂಡ್ ಡೈರೆಕ್ಟ್ ಆಲ್ ಆಪರೇಷನ್ಸ್ ಆಫ್ ಸಿವಿಲ್ ಆ್ಯಂಡ್ ಮಿಲಿಟರಿ ಗೌರ್ಮೆಂಟ್ ಆರ್ ರೆವೆನ್ಯೂಸ್ ಆಫ್ ದಿ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ. ಸೊ ಒಂದೊಂದೇ ಹೇಳ್ತೀನಿ ನೋಡಿ. ಇಟ್ ಎಂಪವರ್ಡ್ ದ ಬೋರ್ಡ್ ಆಫ್ ಕಂಟ್ರೋಲ್ ಟು ಸೂಪರ್ವೈಸ್. ಸೊ ಇದು ನಿಯಂತ್ರಣ ಮಂಡಳಿಗೆ ಅಧಿಕಾರವನ್ನು ನೀಡಿತು. ಯಾವುದಕ್ಕೆ ಅಂದರೆ, ಸೊ ಎಲ್ಲ ರೀತಿಯಾದಂತಹ ವ್ಯವಹಾರಗಳನ್ನು ಡೈರೆಕ್ಟಾಗಿ, ಅಂದರೆ ಯಾವ ವ್ಯವಹಾರಗಳನ್ನು ಅಂದರೆ ನಾಗರಿಕ ಮತ್ತು ಮಿಲಿಟರಿ ಗೌರ್ಮೆಂಟ್ನ ವ್ಯವಹಾರಗಳನ್ನು ಮತ್ತು ಕಂದಾಯದ ಅಧಿಕಾರಗಳನ್ನು, ಯಾವುದು ನಮ್ಮ ಒಂದು ಬ್ರಿಟಿಷ್ ಸ್ವಾಮ್ಯತ್ವದ ಕಂದಾಯ, ಮಿಲಿಟರಿ ಮತ್ತು ಸಿವಿಲ್ ವ್ಯವಹಾರಗಳನ್ನು ಡೈರೆಕ್ಟಾಗಿ ಸೂಪರ್ವೈಸ್ ಮಾಡುವಂತಹ ಅಧಿಕಾರವನ್ನು ಬೋರ್ಡ್ ಆಫ್ ಕಂಟ್ರೋಲ್ಗೆ ಅಥವಾ ನಿಯಂತ್ರಣ ಮಂಡಳಿಗೆ ನೀಡಲಾಯಿತು ಈ ಒಂದು ಕಾಯ್ದೆಯ ಪ್ರಕಾರ. ಸೊ ಮುಂದಿನ ಒಂದು ಪಾಯಿಂಟ್ ಹೇಳಬೇಕಂದ್ರೆ, ಥಸ್ ದ ಆ್ಯಕ್ಟ್ ವಾಸ್ ಸಿಗ್ನಿಫಿಕೆಂಟ್ ಫಾರ್ ಟೂರಿಸಮ್. ಸೊ ಈ ಒಂದು ಕಾರಣಕ್ಕೋಸ್ಕರ ಈ ಕಾಯ್ದೆ, 2 ಕಾರಣಗಳಿಂದ ಈ ಕಾಯ್ದೆ ವೆರಿ ಇಂಪಾರ್ಟೆಂಟ್ ಆಗಿದೆ, ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿದೆ. ಮೊದಲನೇದು, ಫಸ್ಟ್, ದ ಕಂಪನೀಸ್ ಟೆರಿಟರೀಸ್ ಇನ್ ಇಂಡಿಯಾ ವೇರ್ ಫಾರ್ ದ ಫಸ್ಟ್ ಟೈಮ್ ಕಾಲ್ಡ್ ದ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ. ಸೊ ಮೊದಲನೆಯ ಪಾಯಿಂಟ್ ಏನಂದರೆ, ಕಂಪನಿಯ ಪ್ರಾಧಿಕಾರ
ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಸ್ವಾಮ್ಯತ್ವದ ಸರ್ಕಾರ ಅನ್ನುವಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ಘೋಷಣೆ ಮಾಡಲಾಯಿತು ಈ ಒಂದು ಕಾಯ್ದೆಯ ಮೂಲಕ. ಎರಡನೇದು, ದ ಬ್ರಿಟಿಷ್ ಗೌರ್ಮೆಂಟ್ ವಾಸ್ ಗಿವನ್ ದ ಸುಪ್ರೀಂ ಕಂಟ್ರೋಲ್ ಓವರ್ ಕಂಪನೀಸ್ ಅಫೇರ್ ಆ್ಯಂಡ್ ಇಟ್ಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಸೊ ಎರಡನೆಯ ಪ್ರಮುಖವಾದ ವಿಷಯ ಏನಂದರೆ, ಬ್ರಿಟಿಷ್ ಸರ್ಕಾರಕ್ಕೆ ಅತ್ಯುನ್ನತವಾದಂತಹ ನಿಯಂತ್ರಣ ಅಧಿಕಾರವನ್ನು ನೀಡಲಾಯಿತು. ಯಾವುದರ ಮೇಲೆ ಅಂದರೆ ಕಂಪನಿಯ ವ್ಯವಹಾರ ಮತ್ತು ಆಡಳಿತದ ಮೇಲೆ. ಭಾರತದಲ್ಲಿ ಈ ಬ್ರಿಟಿಷ್ ಕಂಪನಿಯ ವ್ಯವಹಾರ ಮತ್ತು ಆಡಳಿತದ ಮೇಲೆ ಬ್ರಿಟಿಷ್ ಸರ್ಕಾರಕ್ಕೆ ಅತ್ಯುನ್ನತವಾದ ನಿಯಂತ್ರಣ ಅಧಿಕಾರವನ್ನು ನೀಡಲಾಯಿತು. ಈ ಎರಡು ಕಾರಣಕ್ಕೋಸ್ಕರ ಈ ಕಾಯ್ದೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿದೆ. ಓಕೆ, ಸೊ ಹಾಗಾದರೆ ಮುಂದಿನ ಒಂದು ಕಾಯ್ದೆಗೆ ಹೋಗೋಣ. ಮುಂದಿನ ಕಾಯ್ದೆ ಯಾವುದು ಅಂದರೆ ಚಾರ್ಟರ್ ಆ್ಯಕ್ಟ್ ಆಫ್ 1833. ಸೊ 1833 ಚಾರ್ಟರ್ ಕಾಯ್ದೆಯನ್ನು ನಾವು ನೋಡೋಣ. ದಿಸ್ ಆ್ಯಕ್ಟ್ ವಾಸ್ ದ ಫೈನಲ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಇನ್ ಬ್ರಿಟಿಷ್ ಇಂಡಿಯಾ. ಈ ಒಂದು ಕಾಯ್ದೆ ಬ್ರಿಟಿಷ್ ಅಧಿಕಾರದ ಕೇಂದ್ರೀಕರಣದ ಅಂತಿಮ ಹೆಜ್ಜೆಯಾಗಿದೆ. ಸೊ ದಿಸ್ ಆ್ಯಕ್ಟ್ ವಾಸ್ ಫೈನಲ್ ಸ್ಟೆಪ್ ಟುವರ್ಡ್ಸ್ ಸೆಂಟ್ರಲೈಸೇಷನ್ ಇನ್ ಬ್ರಿಟಿಷ್ ಇಂಡಿಯಾ. ಸೊ ಬ್ರಿಟಿಷ್ ಸರ್ಕಾರದ ಕೇಂದ್ರೀಕರಣಕ್ಕೆ ಪ್ರಮುಖವಾದ ಒಂದು ಅಂತಿಮ ಹೆಜ್ಜೆಯಾಗಿದೆ 1833 ಚಾರ್ಟರ್ ಆ್ಯಕ್ಟ್. ಹಾಗಾದರೆ ಈ ಕಾಯ್ದೆಯ ಪ್ರಮುಖ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಫೀಚರ್ಸ್ ಆಫ್ ದಿ ಆ್ಯಕ್ಟ್. ಮೊದಲನೇದು, ಇಟ್ ಮೇಡ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಆ್ಯಸ್ ದ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಈ ಒಂದು ಕಾಯ್ದೆ ಇದೆಯಲ್ಲ, ಬಂಗಾಳದ ಗವರ್ನರ್ ಜನರಲ್ ಇದ್ದಂತಹ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಆಗಿ ಅದು ಚೇಂಜ್ ಮಾಡುತ್ತೆ. ಆ್ಯಂಡ್ ವೆಸ್ಟೆಡ್ ಇನ್ ಹಿಮ್ ಆಲ್ ಸಿವಿಲ್ ಆ್ಯಂಡ್ ಮಿಲಿಟರಿ ಪವರ್ಸ್. ಸೊ ಭಾರತದ ಗವರ್ನರ್ ಜನರಲ್ಗೆ ನಾಗರಿಕ ಮತ್ತು ಮಿಲಿಟರಿ ಅಧಿಕಾರವನ್ನು ಆತನಿಗೆ ಕೊಡಲಾಗತ್ತೆ. Thus, the act created for the first time a government of India having authority over the entire territorial area possessed by the British in India. ಸೊ ಈ ಒಂದು ಕಾರಣಕ್ಕೋಸ್ಕರ ಮೊಟ್ಟ ಮೊದಲ ಬಾರಿಗೆ ಬ್ರಿಟಿಷ್ ಸ್ವಾಮ್ಯದ ಭಾರತದ ಭೂಪ್ರದೇಶಗಳ ಮೇಲೆ ನಿಯಂತ್ರಣವನ್ನು ಹೊಂದಿದಂತಹ ಅಥವಾ ಕಂಟ್ರೋಲನ್ನು ಹೊಂದಿದಂತಹ ಭಾರತ ಸರ್ಕಾರವನ್ನು ಸೃಷ್ಟಿಸಲಾಯಿತು ಮೊಟ್ಟ ಮೊದಲ ಬಾರಿಗೆ 1833 ಚಾರ್ಟರ್ ಕಾಯ್ದೆಯ ಮೂಲಕ. ಸೊ ಈ ರೀತಿಯಾಗಿ ಆಯ್ಕೆಯಾದ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್ ವಾಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ. ಸೊ ಯಾವಾಗ ಬಂಗಾಳದ ಗವರ್ನರ್ ಜನರಲ್ ಹುದ್ದೆಯನ್ನು ಭಾರತದ ಗವರ್ನರ್ ಜನರಲ್ ಆಗಿ ಬದಲಾವಣೆ ಮಾಡಲಾಯ್ತಲ್ಲ, ಸೊ ಈ ರೀತಿಯಾಗಿ ಆಯ್ಕೆಯಾದಂತಹ ಮೊದಲ ಭಾರತದ ಗವರ್ನರ್ ಜನರಲ್ ಯಾರು ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಗ್. ಓಕೆ, ಸೊ ಮೊದಲನೇ ಪಾಯಿಂಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಈಗ ನೆಕ್ಸ್ಟ್ ಪಾಯಿಂಟ್ ಹೋಗ್ತಾ ಇದ್ದೀನಿ. ಇಟ್ ಡಿಪ್ರಾಯ್ಡ್ ದ ಗವರ್ನರ್ ಆಫ್ ಬಾಂಬೆ ಆ್ಯಂಡ್ ಮದ್ರಾಸ್ ಆಫ್ ದರ್ ಲೆಜಿಸ್ಲೇಟಿವ್ ಪವರ್ಸ್. ಸೊ ಈ ಒಂದು ಕಾಯ್ದೆ ಪ್ರಮುಖವಾಗಿ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯಗಳ ಶಾಸನೀಯ ಅಧಿಕಾರವನ್ನು, ಲೆಜಿಸ್ಲೇಟಿವ್ ಅಂದರೆ ಶಾಸನೀಯ ಅಧಿಕಾರವನ್ನು ಅದೇನು ಮಾಡುತ್ತೆ, ವಾಪಸ್ ತೆಗೆದುಕೊಳ್ಳುತ್ತೆ. ಡಿಪ್ರಾಯ್ಡ್ ಅಂದರೆ ವಾಪಸ್ ತೆಗೆದುಕೊಳ್ಳೋದು. ದ ಗವರ್ನರ್ ಜನರಲ್ ಆಫ್ ಇಂಡಿಯಾ ವಾಸ್ ಗಿವನ್ ಎಕ್ಸ್ಕ್ಲೂಸಿವ್ ಲೆಜಿಸ್ಲೇಟಿವ್ ಪವರ್ಸ್ ಫಾರ್ ದ ಎಂಟೈರ್ ಬ್ರಿಟಿಷ್ ಇಂಡಿಯಾ. ಸೊ ಬಾಂಬೆ ಮತ್ತು ಮದ್ರಾಸ್ನಿಂದ ಶಾಸನೀಯ ಅಧಿಕಾರವನ್ನು ಹಿಂಪಡೆದ ನಂತರ ಎಲ್ಲ ರೀತಿಯಾದಂತಹ ಶಾಸನೀಯ ಅಧಿಕಾರವನ್ನು ಅಂದರೆ ಸಂಪೂರ್ಣವಾದಂತಹ ಬ್ರಿಟಿಷ್ ಭಾರತದ ಮೇಲೆ ಶಾಸನೀಯ ಅಧಿಕಾರವನ್ನು ನೋಡಿಕೊಳ್ಳುವಂತಹ ಅಧಿಕಾರವನ್ನು ಯಾರಿಗೆ ಕೊಡಲಾಯಿತು? ದ ಗವರ್ನರ್ ಜನರಲ್ ಆಫ್ ಇಂಡಿಯಾ, ಭಾರತದ ಗವರ್ನರ್ ಜನರಲ್ಗೆ ನೀಡಲಾಯಿತು. ದ ಲಾಸ್ ಮೇಡ್ ಅಂಡರ್ ದ previous act were called regulations, while laws made under this act were called as acts. ಸೊ ಇಷ್ಟು ದಿನ ಅಂದರೆ 1833 ಚಾರ್ಟರ್ ಕಾಯ್ದೆಗಿಂತ ಮುಂಚೆ ಮಾಡಿದಂತಹ ಕಾಯ್ದೆಗಳನ್ನು ರೆಗ್ಯುಲೇಷನ್ಸ್ ಅಂತ ಕರೆಯಲಾಯಿತು. ಆದರೆ ಈ ಕಾಯ್ದೆಯ ನಂತರ ಮಾಡಿದಂಥ ಈ ರೆಗ್ಯುಲೇಷನ್ಸ್ ಅಂದರೆ ಒಂದು ರೀತಿಯಾದಂತಹ ನಿಯಮಗಳು ಅಂತ ಹೇಳ್ಬೋದು. ಅಂದರೆ 1833 ಕಾಯ್ದೆಗಿಂತ ಮುಂಚೆ ಬಂದಂತಹ ಒಂದು ಕಾಯ್ದೆಗಳನ್ನು ರೆಗ್ಯುಲೇಷನ್ಸ್ ಅಥವಾ ನಿಯಮಗಳು ಅಂತ ಕರೆದ್ರೆ, ವೈಲ್ ಲಾಸ್ ಮೇಡ್ ಅಂಡರ್ ದಿಸ್ ಆ್ಯಕ್ಟ್ ವೇರ್ ಕಾಲ್ಡ್ ಆ್ಯಸ್ ಆ್ಯಕ್ಟ್ಸ್. ಸೊ ಯಾವುದು ಈ ಒಂದು ಕಾಯ್ದೆಯ ಅಡಿಯಲ್ಲಿ ಬದಲಾವಣೆ ಮಾಡಲಾಯ್ತಲ್ಲ, ಅವುಗಳನ್ನು ಕಾಯ್ದೆ ಅಂತ ಕನ್ಸಿಡರ್ ಮಾಡಲಾಯಿತು. ಓಕೆ, ಇಟ್ ಎಂಡೆಡ್ ದ ಆಕ್ಟಿವಿಟೀಸ್ ಆಫ್ ದಿ ಈಸ್ಟ್ ಇಂಡಿಯಾ ಕಂಪನಿ ಆ್ಯಸ್ ಅ ಕಮರ್ಷಿಯಲ್ ಬಾಡಿ.
ಸೊ ಈ ಒಂದು ಕಾಯ್ದೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನು ಇದು ಅಂತಿಮಗೊಳಿಸಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನು ಅಂತಿಮಗೊಳಿಸಿದ್ದು 1833ರ ಚಾರ್ಟರ್ ಆ್ಯಕ್ಟ್, ವಿಚ್ ಬಿಕೇಮ್ ಅ ಪ್ಯೂರ್ಲಿ ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಸೊ ಇಲ್ಲಿಂದ ಏನಾಯಿತು, ಈ ಕಾಯ್ದೆಯ ಮೂಲಕ ಇದು ಸಂಪೂರ್ಣವಾಗಿ ಒಂದು ಆಡಳಿತಾತ್ಮಕ ಸಂಸ್ಥೆಯಾಗಿ ಪರಿವರ್ತನೆ ಆಯಿತು. ಇಟ್ ಪ್ರೊವೈಡೆಡ್ ದ್ಯಾಟ್ ದ ಕಂಪನೀಸ್ ಟೆರಿಟರೀಸ್ ಇನ್ ಇಂಡಿಯಾ ವೆರ್ ಹೆಲ್ಡ್ ಬೈ ಇಟ್ ಇನ್ ಟ್ರಸ್ಟ್ ಫಾರ್ ಹಿಸ್ ಮೆಜೆಸ್ಟಿ, ಹೀಸ್ ಹೇರ್ಸ್ ಆ್ಯಂಡ್ ಸಕ್ಸೆಸಿಯರ್ ಅಂತ. ಅಂದರೆ ಈ ಒಂದು 1833ರ ಕಾಯ್ದೆಯ ನಂತರ ಪ್ರಮುಖವಾಗಿ ಇಟ್ ಪ್ರೊವೈಡೆಡ್ ದ್ಯಾಟ್ ದ ಕಂಪನೀಸ್ ಟೆರಿಟರೀಸ್ ಇನ್ ಇಂಡಿಯಾ. ಸೊ ಈ ಒಂದು ಕಾಯ್ದೆ ಪ್ರಮುಖವಾಗಿ ಭಾರತದಲ್ಲಿ ಕಂಪನಿಯ ಒಂದು ಭಾರತದಲ್ಲಿ ಹೊಂದಿರುವಂತಹ ಪ್ರಾಧಿಕಾರವನ್ನು ಯಾರಿಂದ, ಇನ್ ಟ್ರಸ್ಟ್ ಫಾರ್ ಹಿಸ್ ಮೆಜೆಸ್ಟಿ. ಸೊ ಇಟ್ ಪ್ರೊವೈಡೆಡ್ ದ್ಯಾಟ್ ದ ಕಂಪನೀಸ್ ಟೆರಿಟರೀಸ್ ಇನ್ ಇಂಡಿಯಾ. ಸೊ ಇದು ಪ್ರಮುಖವಾಗಿ ಭಾರತದಲ್ಲಿ ಕಂಪನಿಯ ಪ್ರಾಧಿಕಾರ ವೆರ್ ಹೆಲ್ಡ್ ಬೈ ಅಂದರೆ ಯಾರಿಂದ ಹೊಂದಲಾಗಿತ್ತು, ಇನ್ ಟ್ರಸ್ಟ್ ಫಾರ್ ಹಿಸ್ ಮೆಜೆಸ್ಟಿ. ಅಂದರೆ ಆ ಒಂದು ಟೈಮ್ನಲ್ಲಿ ರಾಣಿಯರು ಇದ್ರಲ್ಲ, ಸೊ ಅವರನ್ನು ಹೀಸ್ ಮೆಜೆಸ್ಟಿ ಅಂತ ಕರಿತಾ ಇದ್ರು. ಸೊ ಅವರ ಒಂದು ಉತ್ತರಾಧಿಕಾರಿಗಳಿಗೆ ಇದು ಸಮರ್ಪಿತವಾಗಿರುತ್ತೆ ಅಂತ ಘೋಷಣೆ ಮಾಡಲಾಯಿತು ಈ ಒಂದು ಕಾಯ್ದೆಯ ನಂತರ. ದ ಚಾರ್ಟರ್ ಆ್ಯಕ್ಟ್ ಆಫ್ 1833 attempted to introduce a system of open competition for selection of civil servant. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಹೇಳ್ಬೋದು. ಯಾಕಂದರೆ 1833ರ ಕಾಯ್ದೆ ಇದು ಮೊಟ್ಟ ಮೊದಲ ಬಾರಿಗೆ ಒಂದು ಹೊಸದಾದಂತಹ ವ್ಯವಸ್ಥೆಯನ್ನು ಅದು ಕ್ರಿಯೇಟ್ ಮಾಡಿತ್ತು ಅಥವಾ ಓಪನ್ ಮಾಡಿತ್ತು. ಯಾವುದಂದರೆ ಓಪನ್ ಕಾಂಪಿಟೇಷನ್ ಫಾರ್ ಸೆಲೆಕ್ಷನ್ ಆಫ್ ಸಿವಿಲ್ ಸರ್ವೆಂಟ್ಸ್. ಸೊ ಅಂದರೆ ಮುಕ್ತ ಸ್ಪರ್ಧಾತ್ಮಕ ವ್ಯವಸ್ಥೆಯನ್ನು ಈ ಸದಸ್ಯರ ಆಯ್ಕೆ ಮಾಡಲಿಕ್ಕೋಸ್ಕರ ಒಂದು ಹೊಸದಾದಂತಹ ವೇದಿಕೆಯನ್ನು ಈ ಕಾಯ್ದೆ ಕಲ್ಪಿಸಿಕೊಟ್ಟಿತು. ಆ್ಯಂಡ್ ಸ್ಟಾರ್ಟೆಡ್ ದ್ಯಾಟ್ ದ ಇಂಡಿಯನ್ಸ್ ಶುಡ್ ನಾಟ್ ಬಿ ಡಿಬಾರ್ಡ್ ಫ್ರಮ್ ಹೋಲ್ಡಿಂಗ್ ಎನಿ ಪ್ಲೇಸ್, ಆಫೀಸ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಅಂಡರ್ ದ ಕಂಪನಿ. ಸೊ ಇದಷ್ಟೇ ಅಲ್ಲ, ಈ ಕಾಯ್ದೆಯು ಭಾರತೀಯರಿಗೆ ಯಾವುದೇ ಒಂದು ಹುದ್ದೆ ಆಗಿರ್ಬೋದು, ಸ್ಥಾನ ಆಗಿರ್ಬೋದು, ಉದ್ಯೋಗವನ್ನು ಹೊಂದದಂತೆ ಭಾರತೀಯರನ್ನು ನಿರ್ಬಂಧ ಮಾಡೋ ಹಾಗೆ ಇಲ್ಲ ಅನ್ನುವಂತಹ ನಿಯಮವನ್ನು ತಂದುಕೊಟ್ಟಂತಹ ವೆರಿ ಇಂಪಾರ್ಟೆಂಟ್ ಆದಂತಹ ಕಾಯ್ದೆ 1833ರ ಕಾಯ್ದೆ. ಓಕೆ, ಸೊ however this provision was negated after opposition from the court of directors. ಆದರೆ ಇದನ್ನು ಜಾರಿಗೊಳಿಸಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಬೇಕಂದ್ರೆ ಆ ಒಂದು ಟೈಮ್ನಲ್ಲಿ ಈ ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳು ಇದನ್ನು ನಿರಾಕರಣೆ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ 1833ರ ಚಾರ್ಟರ್ ಕಾಯ್ದೆಯಲ್ಲಿ ಭಾರತೀಯರಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವಕಾಶ ನೀಡಲಾಗಲಿಲ್ಲ. ಇನ್ನೊಮ್ಮೆ ಹೇಳ್ತೀನಿ, ದ ಚಾರ್ಟರ್ ಆ್ಯಕ್ಟ್ ಆಫ್ 1833 attempted to introduce a system of open competition for selection of civil servant. ಸೊ ಈ 1833ರ ಕಾಯ್ದೆ ಮೊಟ್ಟ ಮೊದಲ ಬಾರಿಗೆ ಒಂದು ಹೊಸದಾದಂತಹ ವ್ಯವಸ್ಥೆಯನ್ನು ಸೃಷ್ಟಿಸಿತು. ಅಂದರೆ ಸದಸ್ಯರ ಆಯ್ಕೆಗೋಸ್ಕರ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಿಕ್ಕೆ ಇದು ಡಿಸಿಷನನ್ನು ತೆಗೆದುಕೊಂಡಿತ್ತು. ಅದಷ್ಟೇ ಅಲ್ಲ, ಇನ್ನೊಂದೇನೆಂದರೆ ಭಾರತೀಯರಿಗೆ ಯಾವುದೇ ಒಂದು ಹುದ್ದೆಯಿಂದ, ಸ್ಥಾನದಿಂದ, ಉದ್ಯೋಗದಿಂದ ನಿರ್ಬಂಧ ಮಾಡದ ಹಾಗೆ ಈ ಒಂದು ಕಾಯ್ದೆಯಲ್ಲಿ ಮೆನ್ಷನ್ ಮಾಡಲಾಯಿತು. ಆದರೆ ಈ ರೀತಿಯಾದಂತಹ ಪ್ರೊವಿಷನನ್ನು ಭಾರತೀಯರಿಗೆ ಕೊಡಬಾರ್ದು ಅಂತ ಕೋರ್ಟ್ ಆಫ್ ಡೈರೆಕ್ಟರ್ ನಿರಾಕರಣೆಯನ್ನು ಮಾಡಿದ್ರಿಂದ ಅದನ್ನು ಮುಂದುವರಿಸಲಿಕ್ಕೆ ಆಗಲಿಲ್ಲ ಈ ಕಾಯ್ದೆಯ ಪ್ರಕಾರ. ಓಕೆ, ಮುಂದಿನ ಕಾಯ್ದೆ ಅಂದರೆ ವೆರಿ ಇಂಪಾರ್ಟೆಂಟ್. ಯಾವುದು? ಚಾರ್ಟರ್ ಆ್ಯಕ್ಟ್ ಆಫ್ 1853. ಸೊ 1853ರ ಚಾರ್ಟರ್ ಆ್ಯಕ್ಟ್ನ ಸಂಬಂಧಪಟ್ಟಂತೆ ನೋಡೋಣ. ದಿಸ್ ವಾಸ್ ದ ಲಾಸ್ಟ್ ಆಫ್ ಸೀರೀಸ್ ಆಫ್ ಚಾರ್ಟರ್ ಆ್ಯಕ್ಟ್ಸ್ passed by the British Parliament between 1793 and 1853. ಸೊ ಬ್ರಿಟಿಷರು ಜಾರಿಗೆ ತಂದಂತಹ ಚಾರ್ಟರ್ ಆ್ಯಕ್ಟ್ನಲ್ಲಿ, ಚಾರ್ಟರ್ ಕಾಯ್ದೆಗಳಲ್ಲಿ ಇದು ಕೊನೆಯ ಚಾರ್ಟರ್ ಕಾಯ್ದೆ ಆಗಿದೆ. ಸೊ ಅವರು ಪ್ರಮುಖವಾಗಿ ಚಾರ್ಟರ್ ಕಾಯ್ದೆಯನ್ನು 1793ರಿಂದ 1853ರವರೆಗೆ ಬರುವಂತಹ ಕಾಯ್ದೆಗಳು ಚಾರ್ಟರ್ ಕಾಯ್ದೆಗಳಾಗಿ ಪರಿಗಣಿಸಲಾಗತ್ತೆ. ಸೊ 1853ರದ್ದು ಇದು ಕೊನೆಯ ಚಾರ್ಟರ್ ಕಾಯ್ದೆ ಆಗಿದೆ. ಇಟ್ ವಾಸ್ ಅ ಸಿಗ್ನಿಫಿಕೆಂಟ್ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಡ್ಮಾರ್ಕ್. ಇದು ನಮ್ಮ ಒಂದು ಸಂವಿಧಾನಾತ್ಮಕ ಬೆಳವಣಿಗೆಗೆ ಅತಿ ಮಹತ್ವದ ಹೆಜ್ಜೆ ಅಂತ ಹೇಳ್ಬೋದು.
ಸೊ ಇಟ್ ವಾಸ್ ಅ ಸಿಗ್ನಿಫಿಕೆಂಟ್ ಕಾನ್ಸ್ಟಿಟ್ಯೂಷನಲ್ ಲ್ಯಾಂಡ್ಮಾರ್ಕ್ಸ್. ಯಾವುದು? 1853ರ ಚಾರ್ಟರ್ ಕಾಯ್ದೆ. ಹಾಗಾದರೆ ಈ ಒಂದು ಕಾಯ್ದೆಯ ಪ್ರಮುಖವಾದಂತಹ ಲಕ್ಷಣಗಳನ್ನು ನೋಡೋಣ. ಫೀಚರ್ಸ್ ಆಫ್ ದಿ ಆ್ಯಕ್ಟ್. ಓಕೆ, ಸ್ವಲ್ಪನೇ ಓದ್ತಾ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಮೊದಲನೇದು, ಇಟ್ ಸೆಪರೇಟೆಡ್ ಫಾರ್ ದ ಫಸ್ಟ್ ಟೈಮ್ ದ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದಿ ಗವರ್ನರ್ ಜನರಲ್ಸ್ ಕೌನ್ಸಿಲ್. ಈ ಒಂದು ಕಾಯ್ದೆ ಮೊಟ್ಟ ಮೊದಲ ಬಾರಿಗೆ ಶಾಸನೀಯ ಮತ್ತು ಕಾರ್ಯಾಂಗೀಯ ಕಾರ್ಯಗಳನ್ನು ಈ ಒಂದು ಗವರ್ನರ್ ಜನರಲ್ ಕೌನ್ಸಿಲ್ನ ಶಾಸನೀಯ ಮತ್ತು ಈ ಕಾರ್ಯಾಂಗೀಯ ಕಾರ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಇದೇನು ಮಾಡುತ್ತೆ? ಡಿವೈಡ್ ಮಾಡುತ್ತೆ, ಸಪ್ರೇಟ್ ಮಾಡುತ್ತೆ. It provided for addition of 6 new members called legislative councillors to the council. ಸೊ ಇದು ಏನು ಮಾಡುತ್ತೆ? 6 ಹೊಸ ಸದಸ್ಯರನ್ನು ಶಾಸನೀಯ ಮಂಡಳಿಗೆ ಅಥವಾ ಲೆಜಿಸ್ಲೇಟಿವ್ ಕೌನ್ಸಿಲರ್ನ ಮಂಡಳಿಗೆ 6 ಹೊಸ ಸದಸ್ಯರನ್ನು ಸೇರ್ಪಡೆ ಮಾಡಲಾಗತ್ತೆ. In other words, it established a separate Governor General Legislative Council which came to be known as the Indian Legislative Council. ಇನ್ನೊಂದು ಭಾಷೆಯಲ್ಲಿ ಅಥವಾ ಇನ್ನೊಂದು ಪದಗಳಲ್ಲಿ ನಾವು ಹೇಳಬೇಕಂದ್ರೆ, ಈ ಒಂದು ಕಾಯ್ದೆ ಗವರ್ನರ್ ಜನರಲ್ನ ಶಾಸನೀಯ ಮಂಡಳಿಯನ್ನು ಹೊಸದಾಗಿ ರಚನೆ ಮಾಡಿತು. ಅಂದರೆ ಯಾವ ಹೆಸರಿನಲ್ಲಿ? ಅಂದರೆ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್, ಭಾರತೀಯ ಶಾಸನೀಯ ಕೌನ್ಸಿಲ್ ಅನ್ನುವಂಥ ಹೆಸರಿನಲ್ಲಿ ಹೊಸದಾದ ಒಂದು ಕೌನ್ಸಿಲನ್ನು ರಚನೆ ಮಾಡಿತು. This legislative wing of the council functioned as a mini parliament. ಈ ಒಂದು ಶಾಸಕಾಂಗೀಯ ಕೌನ್ಸಿಲ್ ಇದೆಯಲ್ಲ, ಇದೊಂದು ಮಿನಿ ಪಾರ್ಲಿಮೆಂಟ್ನಂತೆ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ. ಅಡಾಪ್ಟಿಂಗ್ ದ ಸೇಮ್ ಪ್ರೊಸೀಜರ್ ಆಸ್ ದ ಬ್ರಿಟಿಷ್ ಪಾರ್ಲಿಮೆಂಟ್. ಸೊ ಇದು ಈ ಒಂದು ಮಿನಿ ಪಾರ್ಲಿಮೆಂಟ್ ಇದೆಯಲ್ಲ, ಬ್ರಿಟಿಷ್ ಸಂಸತ್ತು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಲ್ಲ, ಅದೇ ರೀತಿಯಾಗಿ ಹೊಸದಾಗಿ ಈ ಒಂದು ಭಾರತೀಯ ಶಾಸಕಾಂಗೀಯ ಕೌನ್ಸಿಲ್ ತನ್ನ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ. Thus, legislation for the first time was treated as a special function of the government. ಸೊ ಈ ಒಂದು ಕಾಯ್ದೆಯ ಮೂಲಕ ಮೊಟ್ಟ ಮೊದಲ ಬಾರಿಗೆ ಶಾಸನೀಯ ಅಧಿಕಾರವನ್ನು ಒಂದು ಸ್ಪೆಷಲ್ ಫಂಕ್ಷನ್ ಆಗಿ, ಸರ್ಕಾರದ ವಿಶೇಷ ಕಾರ್ಯವಾಗಿ ಅದನ್ನು ಪರಿಗಣಿಸಲಾಗುತ್ತೆ. ರಿಕ್ವೈರಿಂಗ್ ಸ್ಪೆಷಲ್ ಮಷಿನರಿ ಆ್ಯಂಡ್ ಸ್ಪೆಷಲ್ ಪ್ರೊಸೆಸ್. ಈ ಒಂದು ಶಾಸನೀಯ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರ ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಇರಬೇಕು, ವಿಶೇಷವಾದಂಥ ಮಷಿನರಿ ಇರಬೇಕು ಅಂತ ಪರಿಗಣನೆಗೆ ತೆಗೆದುಕೊಂಡಂತಹ ಕಾಯ್ದೆ ಚಾರ್ಟರ್ ಆ್ಯಕ್ಟ್ ಆಫ್ 1853. ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಇಟ್ ಸೆಪರೇಟೆಡ್ ಫಾರ್ ದ ಫಸ್ಟ್ ಟೈಮ್ ದ ಲೆಜಿಸ್ಲೇಟಿವ್ ಆ್ಯಂಡ್ ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಆಫ್ ದಿ ಗವರ್ನರ್ ಜನರಲ್ಸ್ ಕೌನ್ಸಿಲ್. ಇದು ಮೊಟ್ಟ ಮೊದಲ ಬಾರಿಗೆ ಗವರ್ನರ್ ಜನರಲ್ ಕೌನ್ಸಿಲ್ನ ಸಮಿತಿಯ ಶಾಸನೀಯ ಮತ್ತು ಕಾರ್ಯಾಂಗೀಯ ಅಧಿಕಾರವನ್ನು ಬೇರ್ಪಡಿಸುತ್ತೆ. ಇದಿಷ್ಟೇ ಅಲ್ಲ, 6 ಹೊಸ ಸದಸ್ಯರನ್ನು ಲೆಜಿಸ್ಲೇಟಿವ್ ಕೌನ್ಸಿಲರ್ಗಳಾಗಿ ಈ ಒಂದು ಸಮಿತಿಗೆ ಸೇರಿಸಲಾಗತ್ತೆ. ಬೇರೆ ಪದಗಳಲ್ಲಿ ಹೇಳಬೇಕಂದ್ರೆ, ಗವರ್ನರ್ ಜನರಲ್ನ ಶಾಸಕಾಂಗೀಯ ಕೌನ್ಸಿಲ್ ಇದೆಯಲ್ಲ, ಅದನ್ನು ಇನ್ನೊಂದು ಹೆಸರಿನಿಂದ ರಚನೆ ಮಾಡಲಾಗತ್ತೆ. ಆ ಇನ್ನೊಂದು ಹೆಸರೇನೆಂದರೆ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಥವಾ ಭಾರತೀಯ ಶಾಸಕಾಂಗೀಯ ಸಮಿತಿ ಅಂತ. ಈ ಒಂದು ಲೆಜಿಸ್ಲೇಟಿವ್ ಸಮಿತಿ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಮಿನಿ ಪಾರ್ಲಿಮೆಂಟ್ನಂತೆ ಅಥವಾ ಮಿನಿ ಸಂಸತ್ತಿನಂತೆ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ. ಹೇಗೆ ಅಂದರೆ, ಬ್ರಿಟಿಷ್ ಸಂಸತ್ತು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡ್ತಾ ಇತ್ತು, ಅದೇ ರೀತಿಯಾಗಿ ಈ ಒಂದು ಮಿನಿ ಪಾರ್ಲಿಮೆಂಟ್ನಂತೆ ಭಾರತೀಯ ಶಾಸಕಾಂಗೀಯ ಕೌನ್ಸಿಲ್ ಕಾರ್ಯವನ್ನು ಪ್ರಾರಂಭ ಮಾಡುತ್ತೆ. ಈ ಒಂದು ಕಾರಣದಿಂದಾಗಿ ಮೊಟ್ಟ ಮೊದಲ ಬಾರಿಗೆ ಶಾಸಕಾಂಗೀಯ ಅಧಿಕಾರವನ್ನು ಒಂದು ವಿಶೇಷ ಅಧಿಕಾರ, ಸರ್ಕಾರದ ಒಂದು ವಿಶೇಷ ಅಧಿಕಾರವಾಗಿ ಪರಿಗಣಿಸಲಾಗುತ್ತೆ. ರಿಕ್ವೈರಿಂಗ್ ಸ್ಪೆಷಲ್ ಮಷಿನರಿ ಆ್ಯಂಡ್ ಸ್ಪೆಷಲ್ ಪ್ರೊಸೆಸ್. ಈ ಒಂದು ಶಾಸಕೀಯ ಅಧಿಕಾರವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ವಿಶೇಷವಾದಂತಹ ಒಂದು ಪ್ರಕ್ರಿಯೆ ಮತ್ತು ಮಷಿನರಿ ಇರಬೇಕು ಅನ್ನೋದು ಮನಗಂಡಿದ್ದು ಈ ಒಂದು ಆ್ಯಕ್ಟ್ನ ಮೂಲಕ. ಎರಡನೇದು, ಇಟ್ ಇಂಟ್ರಡ್ಯೂಸ್ಡ್ ಆ್ಯನ್ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಆಫ್ ಸೆಲೆಕ್ಷನ್ ಆ್ಯಂಡ್ ರಿಕ್ರೂಟ್ಮೆಂಟ್ ಆಫ್ ಸಿವಿಲ್ ಸರ್ವೆಂಟ್. ಈಗ 1833ರ ಕಾಯ್ದೆಯಲ್ಲಿ ಫಸ್ಟ್ ಟೈಮ್ ಪ್ರಸ್ತಾಪ ಮಾಡಲಾಯಿತು, ಆದರೆ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಆಗಲಿಲ್ಲ. ಆದರೆ 1853ರ ಕಾಯ್ದೆಯಲ್ಲಿ ಇದು ಏನು ಮಾಡಿತು? ಮುಕ್ತ
ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾವುದಕ್ಕೆ ಉದ್ಯೋಗಗಳಿಗೋಸ್ಕರ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಮಾಡಲಿಕ್ಕೆ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ ಹೊಸ ಒಂದು ಏನು ಕಾಂಪಿಟಿಷನ್ ಸಿಸ್ಟಮನ್ನು ಇದು ಇಂಟ್ರಡ್ಯೂಸ್ ಮಾಡಿತ್ತು. ಒಂದು ನಿಮಿಷ. ಓಕೆ, ಸೊ ಮುಂದಿನ ಹೇಳ್ತಾ ಇದ್ದೀನಿ. ಇಟ್ ಇಂಟ್ರಡ್ಯೂಸ್ಡ್ ಆ್ಯಂಡ್ ಓಪನ್ ಕಾಂಪಿಟೇಷನ್ ಸಿಸ್ಟಮ್ ಆಫ್ ಸೆಲೆಕ್ಷನ್ ಆ್ಯಂಡ್ ರಿಕ್ರೂಟ್ಮೆಂಟ್ ಆಫ್ ದಿ ಸಿವಿಲ್ ಸರ್ವೆಂಟ್. ಅಂದರೆ ಇದು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಹೊಸ ವೇದಿಕೆಯನ್ನು ಕಲ್ಪಿಸುತ್ತೆ. ದ ಕೋವೆನೆಟೆಡ್ ಸಿವಿಲ್ ಸರ್ವಿಸ್ ವಾಸ್ ಥಸ್ ಥ್ರೋನ್ ಓಪನ್ ಟು ಇಂಡಿಯನ್ ಆಲ್ಸೋ. ಇಲ್ಲಿ ಭಾರತೀಯರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವ ಅಧಿಕಾರವನ್ನು ನೀಡಲಾಯಿತು. ಅಕಾರ್ಡಿಂಗ್ ಟು ದ ಮೆಕಾಲೆ ಕಮಿಟಿ, ದ ಕಮಿಟಿ ಆನ್ ಇಂಡಿಯನ್ ಸಿವಿಲ್ ಸರ್ವಿಸ್ ವಾಸ್ ಅಪಾಯಿಂಟೆಡ್ ಇನ್ 1854. ಸೊ ಈ ಒಂದು ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗೋಸ್ಕರ ಮೆಕಾಲೆ ಕಮಿಟಿಯನ್ನು ಅಪಾಯಿಂಟ್ ಮಾಡಲಾಗುತ್ತೆ 1854ರಲ್ಲಿ. ಸೊ ಈ ಒಂದು ಕಾರಣಕ್ಕೋಸ್ಕರ ಮೆಕಾಲೆ ಸಮಿತಿಯನ್ನು 1854ರಲ್ಲಿ ನೇಮಕ ಮಾಡಲಾಗತ್ತೆ. ನೆಕ್ಸ್ಟ್ ನೋಡೋಣ, ಮೂರನೇ ಪಾಯಿಂಟ್. ಇಟ್ ಎಕ್ಸ್ಟೆಂಡೆಡ್ ದ ಕಂಪನೀಸ್ ರೂಲ್ ಆ್ಯಂಡ್ ಅಲೌಡ್ ಇಟ್ ಟು ರಿಟೇನ್ ದ ಪೊಸೆಷನ್ ಆಫ್ ಇಂಡಿಯನ್ ಟೆರಿಟರೀಸ್ ಆನ್ ಟ್ರಸ್ಟ್ ಫಾರ್ ದ ಬ್ರಿಟಿಷ್ ಕ್ರೌನ್. ಸೊ ಇದು ಏನು ಮಾಡುತ್ತೆ ಅಂತ ಹೇಳಬೇಕಂದ್ರೆ, ಈ ಕಾಯ್ದೆ ಇಟ್ ಎಕ್ಸ್ಟೆಂಡೆಡ್ ಇದೇನು ಮಾಡುತ್ತೆ, ಪ್ರಮುಖವಾಗಿ ಕಂಪನೀಸ್ ರೂಲ್ ಆ್ಯಂಡ್ ಅಲೌಡ್ ಟು ರಿಟೇನ್ ದ ಪೊಸೆಷನ್ ಆಫ್ ಇಂಡಿಯನ್ ಟೆರಿಟರೀಸ್. ಸೊ ಈ ಒಂದು ಕಾಯ್ದೆ ಪ್ರಮುಖವಾಗಿ ಭಾರತದಲ್ಲಿ ಇರುವಂತಹ ಈ ಕಂಪನಿಯ ಕಾಯ್ದೆ ಆಗಿರ್ಬೋದು, ಅದನ್ನು ಮತ್ತೆ ಕಂಪನಿಯ ಸ್ವಾಮತ್ಯ ಆಗಿರ್ಬೋದು ಭಾರತೀಯ ಪ್ರಾಧಿಕಾರದ ಮೇಲೆ. ಸೊ ಅದು ಯಾವುದರ ಒಂದು ಭರವಸೆಯ ಮೇಲೆ, ಬ್ರಿಟಿಷ್ ಕ್ರೌನ್ನ ಭರವಸೆಯ ಮೇಲೆ ಅದನ್ನು ಮುಂದುವರಿಸಲಾಯಿತು. ಇಟ್ ಎಕ್ಸ್ಟೆಂಡೆಡ್ ದ ಕಂಪನೀಸ್ ರೂಲ್ ಆ್ಯಂಡ್ ಅಲೌಡ್ ಇಟ್ ಟು ರಿಟೇನ್ ದ ಪೊಸಿಷನ್ ಆಫ್ ಇಂಡಿಯನ್ ಟೆರಿಟರೀಸ್ ಆನ್ ಟ್ರಸ್ಟ್ ಫಾರ್ ದ ಬ್ರಿಟಿಷ್ ಕ್ರೌನ್. ಸೊ ಬ್ರಿಟಿಷ್ ಕ್ರೌನ್ ಈ ಒಂದು ಭಾರತೀಯ ಪ್ರಾಧಿಕಾರದಲ್ಲಿ ಕಂಪನಿಯ ಆಡಳಿತವನ್ನು, ಸ್ವಾಮ್ಯತ್ವವನ್ನು ಹಾಗೆ ಕಂಟಿನ್ಯೂ ಮಾಡಲಿಕ್ಕೆ ಇದು ಅವಕಾಶವನ್ನು ಕೊಡುತ್ತೆ. ಬಟ್ ಇಟ್ ಡಿಡ್ ನಾಟ್ ಸ್ಪೆಸಿಫೈ ಎನಿ ಪರ್ಟಿಕ್ಯುಲರ್ ಪೀರಿಯಡ್ ಅನ್ಲೈಕ್ ದ ಪ್ರೀವಿಯಸ್ ಚಾರ್ಟರ್ಸ್. ಆದರೆ ಇದು ಯಾವುದೇ ಒಂದು ನಿಗದಿತ ಒಂದು ಸಮಯವನ್ನು ನೀಡಲಿಲ್ಲ. ಹಿಂದಿನ ಕಾಯ್ದೆಗಳಲ್ಲಿ ಇಷ್ಟು ನಿಗದಿತ ಸಮಯದವರೆಗೆ ಇವರು ಕಾರ್ಯನಿರ್ವಹಿಸಿಕೊಂಡು ಹೋಗಬೇಕು ಅಂತ ಹೇಳ್ತಾ ಇದ್ರು. ಆದರೆ ಈ ಒಂದು ಕಾಯ್ದೆಯಲ್ಲಿ ಒಂದು ನಿಗದಿತ ಸಮಯವನ್ನು ನೀಡಲಿಲ್ಲ. ಸೊ ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಕ್ಕೆ. ದಿಸ್ ವಾಸ್ ಅ ಕ್ಲಿಯರ್ ಇಂಡಿಕೇಶನ್ ದ್ಯಾಟ್ ದ ಕಂಪನೀಸ್ ರೂಲ್ ಕುಡ್ ಬಿ ಟರ್ಮಿನೇಟೆಡ್ ಅಟ್ ಎನಿ ಟೈಮ್ ದ ಪಾರ್ಲಿಮೆಂಟ್ ಲೈಕ್. ಸೊ ಸಂಸತ್ತು ಯಾವಾಗ ಬೇಕಾದರೂ ಕೂಡ ಕಂಪನಿಯ ಅಧಿಕಾರವನ್ನು ಅದೇನು ಮಾಡಿಸ್ಬಹುದು, ಕೊನೆಗೊಳಿಸಬಹುದು. ಸೊ ಸಂಸತ್ತಿಗೆ ಏನು ಇಲ್ಲಿ ಕರೆಕ್ಟಾಗಿ ಒಂದು ಟರ್ಮ್ ಕೊಡಲಿಲ್ಲ, ಅಂದರೆ 1 ವರ್ಷದ ಅವಧಿ 2 ವರ್ಷದ ಅವಧಿ ಅಂತ ಮೆನ್ಷನ್ ಮಾಡದೇ ಇರೋದ್ರಿಂದ ಸಂಸತ್ತು ಯಾವಾಗ ಬೇಕಾದರೂ ಕೂಡ ಕಂಪನಿಯ ಅಧಿಕಾರವನ್ನು ಕೊನೆಗೊಳಿಸುವ ಅಧಿಕಾರ ಸಂಸತ್ತಿನ ಕಡೆ ಇತ್ತು. ಓಕೆ, ಸೊ ಇಟ್ ಎಕ್ಸ್ಟೆಂಡೆಡ್ ದ ಕಂಪನೀಸ್ ರೂಲ್ ಆ್ಯಂಡ್ ಅಲೌಡ್ ಇಟ್ ಟು ರಿಟೇನ್ ದ ಪೊಸೆಷನ್ ಆಫ್ ದಿ ಇಂಡಿಯನ್ ಟೆರಿಟರೀಸ್ ಆನ್ ಟ್ರಸ್ಟ್ ಫಾರ್ ದ ಬ್ರಿಟಿಷ್ ಕ್ರೌನ್. ಸೊ ಇಲ್ಲಿ ಇದೆಲ್ಲ ಬ್ರಿಟಿಷರ ಒಂದು ಟ್ರಸ್ಟ್ಗೋಸ್ಕರ ಕಂಪನಿಯ ಸ್ವಾಮ್ಯತ್ವವನ್ನು, ಅಧಿಕಾರವನ್ನು ಕಂಟಿನ್ಯೂ ಮಾಡಲಿಕ್ಕೆ ಅಧಿಕಾರವನ್ನು ನೀಡಲಾಯಿತು. ಆದರೆ ಈ ಒಂದು ಕಾಯ್ದೆಯಲ್ಲಿ ಒಂದು ನಿರ್ದಿಷ್ಟ ಸಮಯವನ್ನು ನೀಡಲಿಲ್ಲ. ಸೊ ಅಂದರೆ ಬ್ರಿಟಿಷ್ ಸಂಸತ್ತು ಯಾವಾಗ ಬೇಕಾದರೂ ಕೂಡ ಕಂಪನಿಯ ಆಳ್ವಿಕೆಯನ್ನು ಕೊನೆಗೊಳಿಸುವ ಅಧಿಕಾರವನ್ನು ಹೊಂದಿತ್ತು ಅಂತ ಈ ಕಾಯ್ದೆ ಹೇಳುತ್ತೆ. ಸೊ ಇಟ್ ಇಂಟ್ರಡ್ಯೂಸ್ ಫಾರ್ ದ ಫಸ್ಟ್ ಟೈಮ್ ಲೋಕಲ್ ರೀಪ್ರೆಸೆಂಟೇಷನ್ ಇನ್ ಇಂಡಿಯನ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಇದು ಮೊಟ್ಟ ಮೊದಲ ಬಾರಿಗೆ ಭಾರತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ಪ್ರಾತಿನಿಧ್ಯತೆಯನ್ನು ನೀಡಲಾಯಿತು. ಸೊ ಲೆಜಿಸ್ಲೇಟಿವ್ ಕೌನ್ಸಿಲ್ನಲ್ಲಿ ರೀಪ್ರೆಸೆಂಟೇಷನ್ ಅಂದರೆ ಪ್ರಾತಿನಿಧ್ಯವನ್ನು ನೀಡಲಾಯಿತು ಮೊಟ್ಟ ಮೊದಲ ಬಾರಿಗೆ. ಆಫ್ ದಿ 6 ನ್ಯೂ ಲೆಜಿಸ್ಲೇಟಿವ್ ಮೆಂಬರ್ಸ್ ಆಫ್ ದಿ ಗವರ್ನರ್ ಜನರಲ್ ಕೌನ್ಸಿಲ್. ಸೊ ಇಲ್ಲಿ ಈ ಒಂದು 6 ಜನ ಲೆಜಿಸ್ಲೇಟಿವ್ ಮೆಂಬರ್ಸ್. ಸೊ ಶಾಸಕಾಂಗೀಯ ಸದಸ್ಯರು 6 ಜನ. 4 ಮೆಂಬರ್ಸ್ ವೇರ್ ಅಪಾಯಿಂಟೆಡ್ ಬೈ ದಿ ಲೋಕಲ್ ಗೌರ್ಮೆಂಟ್ಸ್ ಆಫ್ ಮದ್ರಾಸ್, ಬಾಂಬೆ, ಬೆಂಗಾಲ್ ಆ್ಯಂಡ್ ಆಗ್ರಾ. ಸೊ ಇಲ್ಲಿ ಪ್ರಮುಖವಾಗಿ ಗವರ್ನರ್ ಜನರಲ್ನ ಕೌನ್ಸಿಲ್ನಿಂದ 6 ಜನರ ಪೈಕಿ 4 ಜನರನ್ನು ಎಲ್ಲಿಂದ ಆಯ್ಕೆ ಮಾಡಲಾಗ್ತಾ ಇತ್ತು, ಈ ಒಂದು ಸ್ಥಳೀಯ ಪ್ರಾಧಿಕಾರದಿಂದ ಅವರನ್ನು ನೇಮಕ ಮಾಡಲಾಗ್ತಾ ಇತ್ತು. ಆ ಸ್ಥಳೀಯ ಪ್ರಾಧಿಕಾರಗಳು ಅಂದರೆ ಮದ್ರಾಸ್, ಬಾಂಬೆ, ಬೆಂಗಾಲ್ ಮತ್ತು ಆಗ್ರಾ. ವೆರಿ ವೆರಿ ಇಂಪಾರ್ಟೆಂಟ್. ಸೊ 6 ಜನರಲ್ಲಿ 4 ಜನರನ್ನು ಸ್ಥಳೀಯ ಪ್ರಾಧಿಕಾರದಿಂದ ಆಯ್ಕೆ ಮಾಡಲಾಗಿತ್ತು. ಆ 4 ಜನರು ಪ್ರಮುಖವಾಗಿ ಮದ್ರಾಸ್ನಿಂದ 1, ಬಾಂಬೆನಿಂದ 1, ಬೆಂಗಾಲ್ನಿಂದ 1 ಮತ್ತು ಆಗ್ರಾದಿಂದ ಒಬ್ಬರನ್ನು ಆಯ್ಕೆ ಮಾಡಲಿಕ್ಕೆ ಅವಕಾಶವನ್ನು ನೀಡಿತು.
ಓಕೆ. ಸೊ ಹಾಂ, ಇಷ್ಟು ಈ ಭಾಗದ ಮಾಹಿತಿ. ನಾಳೆ ಇದೆಯಲ್ಲ, ದ ಕ್ರೌನ್ ರೂಲ್ ಇದೆಯಲ್ಲ, ನಾಳೆಯಿಂದ ಅದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾಳೆ ದ ಕ್ರೌನ್ ರೂಲ್ 1858ರಿಂದ 1947ರವರೆಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತು ನಾನು ಚಾರ್ಟರ್ ಆ್ಯಕ್ಟ್ ಮತ್ತು ಪಿಟ್ಸ್ ಇಂಡಿಯಾ ಆ್ಯಕ್ಟನ್ನು ಹೇಳಿದ್ದೀನಿ. ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಾನು ಇಂಗ್ಲೀಷ್ ಕ್ಲಾಸಸ್ಗಳನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಒಬ್ರು ಯಾರೋ ಕಮೆಂಟ್ ಮಾಡಿದರು, ಸೊ ನಾವೇ ಅರ್ಥ ಮಾಡೋ ರೀತಿಯಲ್ಲಿ ನಮ್ಮನ್ನು ಸಮರ್ಥರನ್ನಾಗಿ ಮಾಡಿ ಅಂತ. ಸೊ ಅದನ್ನು ಕೂಡ ನಾನು ಕೈ ಬಿಡಲ್ಲ. ಇಂಗ್ಲೀಷ್ ಕ್ಲಾಸಸ್ಗಳನ್ನು ಕೂಡ ಹೇಳ್ಕೊಡ್ತೀನಿ. ಸೊ ನೀವು ಮಾತನಾಡಲಿಕ್ಕೂ ಕೂಡ ಬರಬೇಕು, ಮತ್ತು ಇಂಗ್ಲೀಷ್ನಲ್ಲಿ ಗ್ರಾಮೆಟಿಕಲಿ ಕೂಡ ಸ್ವಲ್ಪ ನಿಮಗೆ ಕಲಿಸ್ತಾ ಹೋಗ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಥ್ಯಾಂಕ್ ಯು.